ಈ ಒಂದು ಸಣ್ಣ ವಯಸ್ಸಿನಲ್ಲಿ ನಾನು ಇಷ್ಟಪಟ್ಟಂತಹ ಕೆಲಸ ಸಿಕ್ಕಿದ್ದು ಅದು ಮ್ಯಾಗ್ನಸ್ನಿಂದ. ಹಾಯ್, ನನ್ನ ಹೆಸರು ಪೂಜಿತ್. ನಾನು ಕುಂಬ್ಳೆಯಿಂದ ಬರ್ತಾ ಇದ್ದೇನೆ. ನಾನು ಮ್ಯಾಗ್ನಸ್ ಕಾಸರಗೋಡು ಬ್ರಾಂಚಲ್ಲಿ ಸ್ಮಾರ್ಟ್ಫೋನ್ ಆ್ಯಂಡ್ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಇಂಜಿನಿಯರಿಂಗ್ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಇದೀಗ ಅದೇ ಬ್ರಾಂಚಲ್ಲಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮ್ಯಾಗ್ನಸ್ಗೆ ಬರುವಂಥ ಕಾರಣ ಅಂತ ಹೇಳಿದರೆ, ನಾನು ಎಲ್ಲರ ಹಾಗೆ +2 ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋಂಥ ಕನ್ಫ್ಯೂಷನಲ್ಲಿದ್ದೆ. ಅಂದರೆ ಇನ್ನು ಡಿಗ್ರಿ ಮಾಡೋದಾ ಅಲ್ಲ ಕೋರ್ಸ್ ಮಾಡೋದಾ ಅಂತ. ಫ್ಯಾಮಿಲಿಯವರು ಕೂಡ ಹೇಳಿದರು, ಡಿಗ್ರಿ ಮಾಡು, ಕೋರ್ಸ್ ಮಾಡು ಈ ರೀತಿಯಲ್ಲಿ. ಬಟ್ ನನಗೆ ಮೊದಲೇ ಈ ಟೆಕ್ನಿಕಲ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ ಆ ಒಂದು ಲೆವೆಲಲ್ಲಿ ನಾನು ಒಂದು ಥಿಂಕಿಂಗ್ನಲ್ಲೇ ಇದ್ದೆ, ಈ ಒಂದು ಕೋರ್ಸ್ ಮಾಡುವ ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಮ್ಯಾಗ್ನಸ್ನಿಂದ ನನಗೆ ಕಾಲ್ ಬಂದದ್ದು. ಇವರ ಕೋರ್ಸ್ ಡೀಟೇಲ್ಸ್ ಎಲ್ಲ ಹೇಳಿದರು. ಸ್ಮಾರ್ಟ್ಫೋನ್ ಆ್ಯಂಡ್ ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಇಂಜಿನಿಯರಿಂಗ್ನ ಬಗ್ಗೆ ಹೇಳಿದರು. ಹೇಳುವಾಗ ಫಸ್ಟ್ ನನಗೆ ಈ ಒಂದು ಫೀಸ್, ಇವರ ಡೀಟೇಲ್ಸ್ ಎಲ್ಲ ಕೇಳುವಾಗ ನನಗೆ ಅಷ್ಟು ವಿಶ್ವಾಸ ಬರಲಿಲ್ಲ, ನಂಬಿಕೆ ಬರಲಿಲ್ಲ. ಯಾಕಂದರೆ ಇಷ್ಟು ಫೀಸ್ ಕೊಟ್ಟು ಪ್ಲೇಸ್ಮೆಂಟ್ ಇದೆಯಾ ಇಲ್ವಾ ಅಂತ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಾನು ಮನೆಯಲ್ಲಿ ತಂದೆ ತಾಯಿ ಹತ್ರ ಹೇಳಿದ್ದೆ. ಫಸ್ಟ್ ಫೀಸ್ನ ವಿಷಯ ಕೇಳುವಾಗ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಯಿತು. ಯಾಕಂದರೆ ಯಾವುದೊಂದು ಮಿಡಲ್ ಕ್ಲಾಸ್ನ ಒಂದು ಟೆನ್ಷನ್ ಅಲ್ವಾ ಅದು, ಯಾವುದು ಈ ದುಡ್ಡಿನ ವಿಷಯ ಅಂತ ಹೇಳಿದರೆ. ನೆಕ್ಸ್ಟ್ ನಾನು ತಂದೆಯನ್ನು ಕರ್ಕೊಂಡು ಮ್ಯಾಗ್ನಸ್ಗೆ ವಿಸಿಟ್ ಮಾಡಿದೆ. ಅಲ್ಲಿರುವಂತಹ ಕ್ವಾಲಿಟಿ ಕ್ಲಾಸ್ ರೂಮ್ಸ್ ಮತ್ತು ಮೆಷಿನರೀಸ್ ಇದೆಲ್ಲ ನೋಡಿ ಇಷ್ಟ ಆಯಿತು. ಅಂದರೆ ಕಲಿಯುವಂಥ ಒಂದು ಅಟ್ಮಾಸ್ಫಿಯರ್ ಇಲ್ಲಿ ಇದ್ದ ಕಾರಣ ನನಗೆ ಕಲಿಯುವಂಥ ಒಂದು ಇಂಟ್ರೆಸ್ಟ್ ಬಂತು. ಮತ್ತು ನನ್ನ ತಂದೆ ಕೂಡ ಇದರಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಆಗ ಈ ಒಂದು ಫೀಸಿನ ಒಂದು ಟೆನ್ಷನ್ ಇತ್ತು. ಆಗ ಅದಕ್ಕೋಸ್ಕರ ನಾವು ಎಜುಕೇಷನ್ ಲೋನಿಗೋಸ್ಕರ ತುಂಬ ಕೆಲವು ಬ್ಯಾಂಕಿಗೆಲ್ಲ ಹೋದ್ವಿ. ಬ್ಯಾಂಕಲ್ಲಿ ರಿಜೆಕ್ಟ್ ಆಯಿತು, ಕೆಲವೊಂದು ರಿಕ್ವೆಸ್ಟ್, ತುಂಬ ಕಷ್ಟ ಇದೆ. ಇನ್ನು ಕಲಿಯುವಂಥ ಮಕ್ಕಳಿಗೆ ಯಾವ ಒಂದು ಟೆನ್ಷನ್ ಇಲ್ಲ. ಎಜುಕೇಷನ್ಗೆ ಲೋನ್ ಈಸಿಯಾಗಿ ಸಿಗ್ತಾ ಇದೆ. ಯಾಕಂದರೆ ಅದಕ್ಕೆ ಬೇಕಂತ ಸ್ಟಾಫ್ಸ್, ಮ್ಯಾನೇಜರ್ಸ್ ಎಲ್ಲ ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಇದೆ. ಆ ಒಂದು ಟೆನ್ಷನ್ ಇನ್ನು ಬರುವಂಥ ಮಕ್ಕಳಿಗೆ ಏನಿಲ್ಲ, ಟೆನ್ಷನ್ ಇಲ್ಲ. ನನ್ನ ಇಷ್ಟದಂತೆ, ಮನೆಯವರ ಆಸೆಯಂತೆ ಒಂದು ಒಳ್ಳೆ ರೀತಿಯಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಆನ್ ಜಾಬ್ ಟ್ರೈನಿಂಗ್ಗೋಸ್ಕರ ಕುಂದಾಪುರಕ್ಕೆ ಹೋದೆ. ಕುಂದಾಪುರದಲ್ಲಿ ಈ ಒಂದು ಟ್ರೈನಿಂಗ್ ಅಂತ ಹೇಳುವುದು ನಮಗೊಂದು ಸ್ಪೆಷಲ್ ಆದಂಥ ಎಕ್ಸ್ಪೀರಿಯನ್ಸ್. ನಮ್ಮ ಲೈಫ್ನಲ್ಲಿ ಎಲ್ಲ ರೀತಿಯ ಎಕ್ಸ್ಪೀರಿಯನ್ಸ್ ನಾವು ಈ ಟ್ರೈನಿಂಗ್ನಲ್ಲಿ ನಾನು ಪಡೆದಿದ್ದೇನೆ. ಈ ಜೀವನದಲ್ಲಿ ಕಷ್ಟ ಆಗಲಿ, ಆ ಒಂದು ಸರ್ವೈವ್ ಆಗುವಂತಹ ರೀತಿ ಮತ್ತು ವರ್ಕ್ ಅಂತ ಹೇಳಿದರೆ ನಾವು ಅವನು ಕೊಡುವಂತಹ ಈ ಟ್ರೈನಿಂಗ್ನಲ್ಲಿ ಒಳ್ಳೆ ರೀತಿಯಲ್ಲಿ ನಾನು ಯುಟಿಲೈಸ್ ಮಾಡಿದ್ದೇನೆ. ನಾವು ಆನ್ ಜಾಬ್ ಟ್ರೈನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ನಾವು ಪಡಿತೇವೆ. ಅದೇ ರೀತಿಯಲ್ಲಿ ಕಸ್ಟಮರ್ನ ಜೊತೆ ಮಾಡುವಂತಹ ಡೀಲಿಂಗ್ಸ್, ಅದೇ ರೀತಿ ತುಂಬ ಟೈಪ್ಸ್ ಆಫ್ ಡಿವೈಸಸ್ ಬರ್ತಾ ಇದೆ ಈ ಮಾರ್ಕೆಟ್ನಲ್ಲಿ. ಈಗ ಬರುವಂತಹ ಏನಿದೆ ಫ್ಯೂಚರ್ಸ್, ಅದೇ ರೀತಿ ಏನು ಬರುವಂತಹ ಮಾಡೆಲ್ಸ್ ಎಲ್ಲ ನಮಗೆ ಈ ಟ್ರೈನಿಂಗ್ನಲ್ಲಿ ನಮಗೆ ಗೊತ್ತಾಗ್ತದೆ. ಮತ್ತು ಈ ಒಂದು ಟ್ರೈನಿಂಗ್ ನಾವು ಕಂಪ್ಲೀಟ್ ಮಾಡಿದರೆ ಅದೇ ರೀತಿ ನಮಗೆ ಬರುವಂತಹ ತುಂಬ ಪ್ರಾಬ್ಲಮ್ಸ್, ಅದನ್ನು ಸಾಲ್ವ್ ಮಾಡುವಂಥ ಸ್ಕಿಲ್ ನಮಗೆ ಸಿಕ್ಕಿದರೆ ಇನ್ನು ಮುಂದಕ್ಕೆ ಈ ಒಂದು 1 year ಟ್ರೈನಿಂಗ್ ಕಲಿದ್ರೆ ಒಂದು ಒಳ್ಳೆಯ ಒಂದು ಟೆಕ್ನಿಷಿಯನ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ ನಾವು ಆಗ್ಬೋದು ಎಂಬಂತಹ ವಿಶ್ವಾಸ ಈ ಒಂದು ಟ್ರೈನಿಂಗ್ ನಲ್ಲಿ ನಮಗೆ ಸಿಗ್ತಾ ಇದೆ. ಈ ಒಂದು ಸಣ್ಣ ವಯಸ್ಸಿನಲ್ಲೇ ನನಗೆ ಜಾಬ್ ಸೆಟ್ ಆಗ್ತದೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದು ಕೂಡ ನಾನು ಕಲ್ತಂತಹ ಇನ್ಸ್ಟಿಟ್ಯೂಟ್ ನಲ್ಲೇ ಅಧ್ಯಾಪಕನಾಗಿ ಇರುವುದು ನನಗೂ ನನ್ನ